ಗುರು ಎಸ್ ಆರ್ ಎಚ್ ಯಾವ ರೀತಿ ಬ್ಯಾಟಿಂಗ್ ಆಡೋದು ಅಂತ ಹೇಳೋ ವರ್ಸ್ಟ್ ಆಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳೋದು. ಯಾಕಂದ್ರೆ ಪವರ್ ಪ್ಲೇ ಆ ರೀತಿಯಾಗಿ ಸ್ಟಾರ್ಟ್ ಮಾಡಿ ಇಲ್ಲಿ ಎಂಟು ಚೆನ್ನಾಗಿ ಮಾಡಿಲ್ಲ ಎಸ್ ಆರ್ ಎಚ್ ಟೀಮ್ ಅಂತ ಹೇಳೋದು. ಅದರಿಂದ ಇಲ್ಲಿ KKR ಅವ್ರಿಗೆ ಹ್ಯಾಟ್ರಿಕ್ ಜಯ ಸಿಕ್ಕಿದೆ ಅಂತ ಹೇಳೋದು. ಸಖತ್ತಾಗಿ ಡಾಮಿನೇಷನ್ ಮಾಡ್ಕೊಂಡು ಗೆದ್ದಿದ್ದಾರೆ KKR ಟೀಮ್ ಅಂತ ಹೇಳೋದು. ಏನೇನಾಯ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕ್ ಇನ್ಫೋ. ಗುರು ಎಸ್ ಆರ್ ಎಚ್ ಅವರು ಇವರು ಮಧ್ಯಾಹ್ನದ ಮ್ಯಾಚ್ ಫಸ್ಟ್ ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಒಳ್ಳೆ ಡಿಸಿಷನ್ ಅಂತ ಹೇಳೋದು. ಯಾಕಂದ್ರೆ ಚೇಸ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆ ಎಸ್ ಆರ್ ಎಚ್ ಅವರು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳೋದು. ಅಲ್ಲಿ ಸಖತ್ತಾದಂಥ ಪಾರ್ಟ್ನರ್ಶಿಪ್ ಬರುತ್ತೆ ನಿಮಗೆ. ಪವರ್ ಪ್ಲೇ 71 ರನ್ಗೆ ಒಂದು ವಿಕೆಟ್ ಬೀಳ್ತೆ ಅಂತ ಹೇಳ್ಬೋದು. ಟ್ರಾವಿಸ್ ಹೆಡ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿರ್ತಾರೆ ಗುರು. 68 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದೆಲ್ಲ ಸರಿ. ಪವರ್ ಪ್ಲೇ 71 ರನ್ಗೆ ಒಂದು ವಿಕೆಟ್ ಬಿದ್ದಿರುತ್ತೆ ಗುರು. 10 ಓವರ್ ಆಗಿದ ತಕ್ಷಣ ಇಲ್ಲಿ 107 ರನ್ಗೆ 2 ವಿಕೆಟ್ ಬೀಳುತ್ತೆ ಅಂತ ಹೇಳ್ಬೋದು ಗುರು. ಇನ್ನು 10 ಓವರ್ಗೆ ಎಷ್ಟು ಹೊಡೆದಿರೋದು, ಇನ್ನು 100 ರನ್ ಹೊಡಿಲೇಬೇಕು ತಾನೆ. ಎಸ್ ಆರ್ ಎಚ್ ಇರುವಂಥ ಕೇಪಬಿಲಿಟಿ, ಬ್ಯಾಟಿಂಗ್ ಲೈನಪ್ ಮತ್ತೆ ಬ್ಯಾಟಿಂಗ್ ಡೆಪ್ತ್ ಇರೋದು ನೋಡಿದ್ರೆ 100 ರನ್ ಮಿನಿಮಮ್ ಹೊಡಿಲೇಬೇಕಾಗಿತ್ತು. ಇಲ್ಲಿ ಎಸ್ ಆರ್ ಎಚ್ ಅವರು ಅಲ್ಲೇ ಸೋತಿದ್ದು ಅಂತ ಹೇಳ್ಬೋದು ಇಲ್ಲಿ ಎಸ್ ಆರ್ ಎಚ್ ಟೀಮ್ ಅವರು. ಯಾಕಂದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ಕೂಡ ಬರಲಿ. ಯಾರೇ ಒಬ್ಬ ಬ್ಯಾಟ್ಸ್ಮನ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಇರಲಿಲ್ಲ ಅಂತ ಹೇಳ್ಬೋದು. ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಕೂಡ ಇಲ್ಲಿ ಕನ್ವಿನ್ಸಿಂಗ್ ಆಗಿ ಕಾಣಲಿಲ್ಲ ಎಸ್ ಆರ್ ಎಚ್ ಟೀಮ್ ಕಡೆ ಅಂತ ಹೇಳಿ. ಇಶಾನ್ ಕಿಶನ್ ಮತ್ತೆ ಇಲ್ಲಿ ಟ್ರಾವಿಸ್ ಹೆಡ್ ನ ಬಿಟ್ಟರೆ ಕ್ಲಾಸ್ ಆಗಿರೋದು ಬೇರೆ ಯಾರು ಬ್ಯಾಟ್ಸ್ಮನ್ಗಳು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡದೇ ಇರೋ ಕಾರಣದಿಂದ ಇಲ್ಲಿ 163 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ನಿಮಗೆ ಇಲ್ಲಿ KKR ಟೀಮ್ಗೆ ಅಂತ ಹೇಳೋದು. ವರುಣ್ ಚಕ್ರವರ್ತಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಅವರು 2025 ಯಾವ ರೀತಿ IPL ಬೌಲಿಂಗ್ ಮಾಡ್ತಾರೆ ಅದೇ ರೀತಿ ಬೌಲಿಂಗ್ ಮಾಡ್ತಾರೆ ಈಗ ವರುಣ್ ಚಕ್ರವರ್ತಿ ಅಂತ ಹೇಳೋದು. T20 ವರ್ಲ್ಡ್ ಕಪ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲಿಲ್ಲ ವರುಣ್ ಚಕ್ರವರ್ತಿ. ಅದು ಈ ಸತಿ ತಿರ್ಗಾ ವಾಪಸ್ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳೋದು. ಫಸ್ಟ್ 2 ಮ್ಯಾಚ್ ಎಕ್ಸ್ಪೆನ್ಸಿವ್ ಆದರೂ ಕೂಡ ತಿರ್ಗಾ ಕಮ್ ಬ್ಯಾಕ್ ಮಾಡಿದ್ದಾರೆ. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಮತ್ತೆ ಸುನಿಲ್ ನಾರಾಯಣ್ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತ. ಸಖತ್ತಾಗಿ ಬ್ಯಾಟಿಂಗ್ ಇರುವಂಥ ಡೆಪ್ತ್ ಎಸ್ ಆರ್ ಎಚ್ ಟೀಮ್ನ ಕಟ್ ಹಾಕಬೇಕು 163 ರನ್ಗೆ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಬೌಲಿಂಗ್ ಮಾಡಬೇಕು ಗುರು. 10 ಓವರಲ್ಲಿ ಬೇರೆ 58 ರನ್ ಹೊಡಿತಾರೆ ಗುರು. ಲೆಕ್ಕ ಹಾಕೊಳ್ಳಿ. ಯಾಕೆಂದ್ರೆ ಅಷ್ಟು ವಿಕೆಟ್ಗಳು ಬೀಳ್ತಾನೆ. ವಿಕೆಟ್ ಪಾರ್ಟ್ನರ್ಶಿಪ್ ಬಂದರೆ ತಾನೇ ಅಲ್ಲಿ ಸ್ವಲ್ಪ ರನ್ಸ್ ಇನ್ಕ್ರೀಸ್ ಆಗೋದು. ವಿಕೆಟ್ಸ್ಗಳು ಹೋಗ್ತಾನೆ ಇತ್ತು. ಅದಕ್ಕೋಸ್ಕರ 2 ಓವರ್ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ 163 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಇಲ್ಲಿ KKR ಟೀಮ್ಗೆ. KKR ಟೀಮಲ್ಲಿ ಇವತ್ತು ಫಿನಾಲೆ ಅವ್ರು ಬಂದಿದ್ರು ಅಂತಂದ್ರೆ ಟೀಮ್ ಶೈಫರ್ಟ್ನ ಎಷ್ಟು 2 ಮ್ಯಾಚ್ 3 ಮ್ಯಾಚ್ ಆಡಿಸಿದ್ರು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣಲಿಲ್ಲ. ಟೀಮ್ ಶೈಫರ್ಟ್ ಸಿಕ್ಕಿದಂತ 2 ಅವಕಾಶಗಳು ಅಷ್ಟೊಂದು ರನ್ಸ್ ಸ್ಕೋರ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಫಿನಾಲೆನ ಕರ್ಕೊಂಡ್ಬಂದ್ರು ಅಂತ ಹೇಳೋದು. ಫಿನಾಲ್ ಒಳ್ಳೆ ಅಗ್ರೆಸಿವ್ ಇಂಟೆಂಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳೋದು. ಆಲ್ಮೋಸ್ಟ್ ಒಂದು 28-30 ರನ್ಸ್ನ ಸ್ಕೋರ್ ಮಾಡ್ತಾರೆ. ಒಳ್ಳೆ ಇಂಟೆಂಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಪವರ್ ಪ್ಲೇ ಆಲ್ಮೋಸ್ಟ್ ಸಖತ್ತಾಗಿ 71 ರನ್ ಹೊಡಿತಾರೆ ಇಲ್ಲಿ ಫಿನಾಲೆ ಮತ್ತೆ ಅಜಿಂಕ್ಯ ರಾಣೆ ಅಂತ ಹೇಳೋದು. ಫಿನಾಲೆ ಅವ್ರು ಬೇಗ ಔಟ್ ಆಗ್ತಾರೆ. 71 ರನ್ಗೆ ಒಂದು ವಿಕೆಟ್ನ ಕಳ್ಕೊಳ್ತಾರೆ. ಸೇಮ್ ಎಸ್ ಆರ್ ಎಚ್ ಟೀಮ್ ಅಷ್ಟೇ ಇವರು 71 ರನ್ ಹೊಡಿತಾರೆ ಅಂತ ಹೇಳೋದು. ಅದ್ರ ಮಿಡ್ಲ್ ಓವರ್ಸ್ ಸಖತ್ ಡಾಮಿನೇಟ್ ಮಾಡ್ತಾರೆ ಇಲ್ಲಿ KKR ಟೀಮ್ ಅಂತ ಹೇಳೋದು. ವಿಕೆಟ್ನ ಕಳ್ಕೊಳ್ಳಲ್ಲ. ಅಜಿಂಕ್ಯ ರಾಣೆ ಮತ್ತೆ ಅಂಕುಶ್ ರಘುವಂಶಿ ಸ್ವಲ್ಪ ಸ್ಲೋ ಆಡಿದ್ರು ಕೂಡ ಇಲ್ಲಿ ಮ್ಯಾಚ್ ಅಷ್ಟೊಂದಿನ ಟಚಬಲ್ ಡಿಸ್ಟೆನ್ಸ್ ಇದ್ದಿದ್ದರಿಂದನೇ ಅಷ್ಟು ಸ್ಲೋ ಆಡಿದ್ರು ಅಂತ ಹೇಳ್ಬೋದು. ಯಾಕಂತಂದ್ರೆ 163 ಈಸಿ ಏಬಲ್ ಟಾರ್ಗೆಟ್ ಗುರು. ಯಾಕಂದ್ರೆ ಟಚಿಂಗ್ ಡಿಸ್ಟೆನ್ಸ್ ಅಲ್ಲಿ ಇಕ್ಕೊಳ್ಳೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. T20 ರನ್ ರೇಟ್ನ ಮ್ಯಾಚ್ ಮಾಡ್ಕೊಂಡು ಹೋಗ್ತಿದ್ರೆ ಆಲ್ಮೋಸ್ಟ್ ನೀವು ಮ್ಯಾಚಲ್ಲಿ ಇರ್ತೀರಾ ಅಂತ ಹೇಳೋ ಅದೇ ರೀತಿ ಕೆಲಸ ಮಾಡಿದ್ದಿಲ್ಲ KKR ಟೀಮ್ ಅಂತ ಹೇಳೋದು. ಗುಡ್ ಚಾಯ್ಸ್ ಅಂತ ಹೇಳೋದು. ಯಾಕಂತಂದ್ರೆ ಹ್ಯಾಟ್ರಿಕ್ ಜಯ ಸಿಕ್ಕಿದೆ ಗುರು. ಟೂರ್ನಮೆಂಟಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ ಇಲ್ಲಿ KKR ಟೀಮ್ ಅಂತ ಹೇಳೋದು. ಫಸ್ಟ್ ಅಷ್ಟೊಂದು ಮ್ಯಾಚ್ ಸೋತರು ಕೂಡ 10 ಬಂದು ಸೋತಿದ್ದಾರೆ ಇಲ್ಲಿ KKR ಟೀಮ್ ಅಂತ ಹೇಳೋದು. ಅಷ್ಟೊಂದು ಡಿಸಾಸ್ಟರ್ ಆಗಿದ್ದಾರೆ. ಮತ್ತೆ ಸಖತ್ ವೇಸ್ಟ್ ಆಗಿ ಆಡಿದ್ದಾರೆ, ವರ್ಸ್ಟ್ ಆಗಿ ಆಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. KKR ಅವರು 10 ಬಂದು ಸೋತಿದ್ದಾರೆ. ಆದರೂ ಕೂಡ ಅವ್ರ ಮ್ಯಾಚ್ಗಳು ಕೈ ಹಿಡಿತಿರಲ್ಲ. ಈಗ ಸ್ವಲ್ಪ ಸಖತ್ತಾಗುತ್ತೆ. ರಿಂಕು ಸಿಂಗ್ ಯಾವ ರೀತಿ ಮ್ಯಾಚ್ನ ಗೆಲ್ಸಿದ್ರು LSG ಮೇಲೆ, ಅಲ್ಲಿಂದ ಸ್ಟಾರ್ಟ್ ಆಯಿತು ಇಲ್ಲಿ KKR ಟೀಮ್ದು ಅಂತ ಹೇಳೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ಕೊಂಡು ಬರ್ತಿದ್ದಾರೆ KKR ಅವರು. ರಿಂಕು ಸಿಂಗ್ ಮತ್ತೆ ಅಜಿಂಕ್ಯ ರಾಣೆ ಮತ್ತೆ ಕ್ಯಾಮ್ರಾನ್ ಗ್ರೀನ್, ರಘುವಂಶಿ, ಫಿನಾಲಿನ್ ಬ್ಯಾಟಿಂಗ್ ಡೆಪ್ತ್ ಅಂತೂ ಚೆನ್ನಾಗಿದೆ ಗುರು. ಆದರೆ ಯಾರು ಕೂಡ ಕ್ಲಿಕ್ ಆಗ್ತಿರಲ್ಲ. ಇನ್ನು ಚೆನ್ನಾಗಿ ಕ್ಲಿಕ್ ಆಗಿ ಸಖತ್ ಡಾಮಿನೇಷನ್ ಮಾಡ್ಕೊಂಡು ಗೆದ್ದಿದ್ದಾರೆ ಇಲ್ಲಿ ಎಸ್ ಆರ್ ಎಚ್ ಟೀಮ್ ಮೇಲೆ ಅಂತ ಹೇಳ್ಬೋದು. ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಶೇರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.